ಮಾಡ್ಬೇಕಾಗಿರೋ ವಿಚಾರನೇ ವೀಣಾ ಮೇಡಮ್. ಬಟ್ ನನ್ನ ಪ್ರಶ್ನೆ ಇರೋದು, ಡಿಲೇ ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಳ್ಳೋದ್ರಲ್ಲಿ ವಿಳಂಬವಾಗಿದೆ, ಎಲ್ಲವೂ ಸರಿಯೇ. ಆದ್ರೆ ತಪ್ಪು ಮಾಹಿತಿಯನ್ನ ಕೊಡುವಷ್ಟು ನಿರ್ಲಕ್ಷ್ಯ ವಹಿಸ್ಬಿಟ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅಧಿಕಾರಿಗಳು ತಪ್ಪು ಲೆಕ್ಕ ಕೊಡ್ತಿದ್ದಾರೆ ಅನ್ನೋದನ್ನ ಮನಗಾಣದಷ್ಟು ಹಿಂದುಳಿದ್ಬಿಟ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಸಂಗ್ರಹ ವಿಚಾರದಲ್ಲಿ. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ನಾನು ಆಗ್ಲೇ ಹೇಳ್ದಾಗೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್, ಅದರಲ್ಲೂ ಕೂಡ ಮಹಿಳೆ. ಹಾಗಿದ್ದವರು ತಪ್ಪು ಲೆಕ್ಕ ಕೊಟ್ಟಿದ್ದು ಅಲ್ಲದೆ ನಾನು ಮಹಿಳೆ ಅಂತ ಹೇಳಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿದ್ದು ಸರಿಯಾ ಅಂತ ಹೇಳಿ. ಬರೀ ಚಿಲ್ಲರೆ ರಾಜಕೀಯ ಮಾಡೋದನ್ನ ನಿಲ್ಲಿಸಬೇಕು. ಇವತ್ತು ನೋಡಿ, ಸಾಕಷ್ಟು ನಾವು ಇತಿಹಾಸ ಪುರಾಣವನ್ನ ತೆಗೆದು ನೋಡಿದಾಗ, ಮಹಾಭಾರತವನ್ನ ನಾವು ನೋಡಿದಾಗ ದ್ರೌಪದಿ ಮೇಲೆ ಎಲ್ಲರೂ ಮುಗಿಬಿದ್ರು. ದ್ರೌಪದಿ ಇವತ್ತೇನಾಗಿದ್ಲು? ಮಹಿಳೆ ಆಗಿದ್ಲು. ಇವತ್ತು ಮಹಿಳೆ ನಾನು ಅಬಲೆ ಅಂತೇಳಿ ಅವತ್ತು ದ್ರೌಪದಿನೂ ಕೂಡ ಹೇಳಿದ್ರು. ಇವತ್ತು ಸೆಷನ್ ಅಲ್ಲೂ ಕೂಡ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಮಹಿಳೆ ಅಂತೇಳಿ ಎಲ್ಲರೂ ಮುಗಿಬಿದ್ದಾಗ ನಾವು ಮಹಿಳೆ ಬೇರೆ ಯಾರಾದ್ರೂ ಇದ್ದಿದ್ರು ಕೂಡ ಸಚಿವರಾಗಿ, ಪುರುಷರು ಇದ್ದಿದ್ರು ಕೂಡ ತಪ್ಪು ಅಂತ ಅನಿಸಿದಾಗ ವಿರೋಧ ಪಕ್ಷ ಜವಾಬ್ದಾರಿ ಪ್ರಶ್ನೆ ಕೇಳೋದು. ಇಲ್ಲಿ ಪುರುಷರು ತಪ್ಪು ಮಾಡಿದ್ರೆ ತಪ್ಪು, ಮಹಿಳೆ ತಪ್ಪು ಮಾಡಿದ್ರೆ ಕೇಳಬಾರದು, ಇದು ಯಾವ ಲೆಕ್ಕ ಅಂತ? ಅದು ಯಾವ ತರನೂ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ಇವೊಬ್ಬ ಮಹಿಳೆ ಆಗಿ ನನ್ನಿಂದ ಅಜಾಗರೂಕತೆ ಆಗಿದೆ, ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದಾಗ, ಇವತ್ತು ನೀವು, ನಾನಾಗ್ಲೇ ಹೇಳ್ದೆ, ಈಗ ಎಕ್ಸಾಂಪಲ್ ಇತಿಹಾಸವನ್ನ ನಾವು ತೆಗೆದು ನೋಡಿದಾಗ ಕೂಡ ನಾವು ದ್ರೌಪದಿನ ಬ್ಲೇಮ್ ಮಾಡೋದಕ್ಕಾಗಲ್ಲ. ಇವತ್ತು ಅವಳು ಕೂಡ ನಾನು ಮಹಿಳೆ, ಇವತ್ತು ನಾನು ಅಬಲೆ ಅಂತ ಹೇಳಿದ್ರೆ 5,000 ಕೋಟಿ ಪ್ರಶ್ನೆ. ಮತ್ತೊಮ್ಮೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ರು, ಹಾಗಾಗಿ ನಾನು ತಪ್ಪು ಮಾಹಿತಿ ಕೊಟ್ಟೆ. ಇಷ್ಟು ಸಿಂಪಲ್ ಆ ಸೊಲ್ಯೂಷನ್ ಇದಕ್ಕೆ? ಸುರ್ಬಿ, ಒಂದು ಪಾಯಿಂಟ್ ಆಫ್ ಕರೆಕ್ಷನ್. ದ್ರೌಪದಿ ಯಾವತ್ತು ನಾನು ಅಬಲೆ ಅಂತ ಹೇಳಲಿಲ್ಲ. ಅವ್ರು ಹೇಳಿದ್ದು, ನಾನು ಇದನ್ನ ಸಹಿಸ್ತೀನಿ, ಕೃಷ್ಣನ ನೆನಪಿಸ್ಕೋತೀನಿ, ಒಂದ್ ದಿವಸ ಇದಕ್ಕೆ ನನಗೆ ಆ ಬೇಕಾಗಿರುವಂತಹ ಕರ್ಮದಲ್ಲಿ ಬೇಕಾಗಿರುವಂತಹ ಎಲ್ಲ ತಪ್ಪುಗಳು ಆಗತ್ತೆ ಅಂತ ಹೇಳಿದ್ದು. ಶಕ್ತಿಯಿಂದ ಮಾತಾಡಿದ್ದು. ನಾವ್ ಯಾವತ್ತೂ ನಾನು ಅಬಲೇರು ಅಂತ ನಾವು ಒಪ್ಪಿಲ್ಲ. ಆ ನಾನು ಮಾತಾಡೋದಕ್ಕೆ ದಯವಿಟ್ಟು ಬಿಟ್ಬಿಡಿ. ಇವತ್ತು ಬಹಳ ಮುಖ್ಯವಾದಂತಹ ಸಮಯ ನಮ್ಮ ಕರ್ನಾಟಕ ರಾಜಕೀಯದಲ್ಲಿ. ಯಾಕೆಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಂದಿರುವಂತಹ ಈ 33% ವಿಮೆನ್ ರಿಸರ್ವೇಶನ್ ನೋಡ್ತಾ ನೋಡ್ತಾ ಬಹಳಷ್ಟು ಮಹಿಳೆಯರು ಬರ್ತಾರೆ ಸದನಕ್ಕೆ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಆ ಸದನದಲ್ಲಿ ಪ್ರಶ್ನೆ ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಏನ್ ಸುಳ್ಳು ಹೇಳ್ತಿದ್ದೀನಿ? 11 ವರ್ಷದಿಂದ ಇಂಪ್ಲಿಮೆಂಟ್ ಕಾಂಗ್ರೆಸ್ನಲ್ಲಿ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತಮ್ಮ ಅಧಿಕಾರಿಗಳಿಗೆ ಇಂದ ಸರಿಯಾದ ಮಾಹಿತಿ ತಗೊಳ್ಳೋದಿಕ್ಕಾಗ್ಲಿಲ್ಲ ಅಂದ್ರೆ ಬಹುಶಃ ಅವ್ರ ಪಕ್ಷದಲ್ಲೇ ಬೇರೆ ಮಹಿಳೆಯರಿದ್ದಾರೆ. ಹಂಗಂದ್ರೆ ಅವರೇ ಆಗ್ಬೋದು ಸಚಿವರು, ನಾವೇನ್ ಬೇಡ ಅಂತಿಲ್ಲ. ಆದ್ರೆ ನಾನು ಅಬಲೆ, ಎಲ್ಲರೂ ಮಹಿಳಾ ವಿಷಯದ ಬಗ್ಗೆ ಯಾರನ್ನ ಪ್ರಶ್ನೆ ಕೇಳಬೇಕು? ಮಹಿಳಾ ಡಿಪಾರ್ಟ್ಮೆಂಟ್ ನಾನು ಮಾತಾಡ್ತಾ ಇದ್ದೀನಿ ಮೇಡಮ್. ನೀವು ಹೇಳಿದಂಗೆ ಆ ಡಿಪಾರ್ಟ್ಮೆಂಟ್ ಇರೋದು ಮಹಿಳಾ ಸಬಲೀಕರಣದ ಬಗ್ಗೆ ಅಲ್ವಾ? ನೀವು ಕೇಳಬೇಕಾದ ಪ್ರಶ್ನೆ ಯಾರಿಗೆ? ಆ ಪ್ರಶ್ನೆನ ಇದನ್ನ ನೋಡಿ ಏನೇನಾಗಿದೆ ಇವತ್ತು ಅಂತ. ಉಪಮುಖ್ಯಮಂತ್ರಿಗಳು ಬಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್, ಮುಖ್ಯಮಂತ್ರಿಗಳು ನಡೆಸಿರುವಂತಹ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ಮಾಹಿತಿ ನಾವು ಹೇಳಿರುವಂತದ್ದು. ಅಲ್ಲಿ ಬೇರೆ ಒಂದು ವ್ಯತ್ಯಾಸ. ಸತ್ತೋಯ್ತು ನಿಮ್ಮ ಆಡಳಿತ. ಪೀಪಲ್ ಹ್ಯಾವ್ ಸಿಂಪ್ಲಿ ದೆ ಟಾಕ್ ರಬ್ಬಿಶ್ ಫುಟ್ಪಾತ್ ಅಲ್ಲಿ. ಆಗ್ತಿಲ್ಲ. ನೀವು ಕೇಳಿಸ್ಕೊಳ್ಳಿ. ಡಿಸೆಂಬರ್ 9ನೇ ತಾರೀಕು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಮಹೇಶ್ ತೆಂಗಿನಕಾಯಿ ಅವರು ಅವತ್ತು ಉತ್ತರ ಕೊಡ್ತಾರೆ. ತಪ್ಪು ಲೆಕ್ಕ ಆಗುತ್ತೆ. ಅದಾದ್ಮೇಲೆ 3 ದಿನ. ಸೀಮಾ ಮೇಡಮ್, ಇದು ತುಂಬಾ ಇಂಪಾರ್ಟೆಂಟ್. ವೀಣಾ ಅವರೇ ನೀವು ಕೂಡ 3 ದಿನಗಳ ಕಾಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಬೆಳಗಾವಿ ಜಿಲ್ಲೆಯವರಾದ್ರೂ ಕೂಡ ಬೆಳಗಾವಿಯಲ್ಲೇ ಸೆಷನ್ ನಡೀತಿದ್ರು ಕೂಡ ಭಾಗಿಯಾಗೋದಿಲ್ಲ. ಇವತ್ತು ಹೋಗ್ತಾರೆ, ವಿಷಾದ ವ್ಯಕ್ತಪಡಿಸ್ತಾರೆ. ಅಲ್ಲಿಗೆ ಅಕೌಂಟಬಿಲಿಟಿ ಅನ್ನೋದು ಏನು? 3 ದಿನಗಳ ಕಾಲ ಸೆಷನ್ಗೆ ಹೋಗ್ದಲೆ ಆಚೆ ಉಳಿತಾರೆ ಅಂದ್ರೇನು? ಅದರಲ್ಲೂ ಕೂಡ ಅವರದ್ದೇ ಇಲಾಖೆಯ ಮೋಸ್ಟ್ ಪಾಪ್ಯುಲರ್, ಮೋಸ್ಟ್ ಸ್ಪೋಕನ್ ಅಬೌಟ್ ಯೋಜನೆಯ ಬಗ್ಗೆನೇ ಪ್ರಶ್ನೆ
ಪ್ರಶ್ನೆ ಹುಟ್ಟಿದಾಗ ಅದಕ್ಕೆ ಉತ್ತರ ಕೊಡದಲ್ಲೇ 3 ದಿನ ಇನ್ಯಾವ ಇಂಪಾರ್ಟೆಂಟ್ ಪ್ರಶ್ನೆ ಅವ್ರು ಉತ್ತರ ಕೊಡ್ಲಿ ಮೇಡಮ್. ಅದಾದ್ಮೇಲೆ ಇನ್ಯಾವ ಇಂಪಾರ್ಟೆಂಟ್ ಕೆಲಸ ಆಯ್ತು 3 ದಿನಗಳ ಕಾಲ ಪ್ರಶ್ನೆ? ಮಹಿಳಾ ಸಬಲೀಕರಣ ಅಂತ ಮಾತಾಡುವಂತ ಕಾಂಗ್ರೆಸ್ನವ್ರಿಗೆ ನಂದೊಂದು ಪ್ರಶ್ನೆ. ಮಹಿಳಾ ಸಬಲೀಕರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ರಾಜ್ಯದ ಮಹಿಳೆಯರ ಪರವಾಗಿ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ನಾವು ಅವ್ರನ್ನ ಸದನಕ್ಕೆ ಕಳಿಸಿದ ಮೇಲೆ, ಸಚಿವರಾದ ಮೇಲೆ ಅವರು ಅಬಲೆ, ನಾನು ಮಹಿಳೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ನನ್ನ ಮೇಲೆ ಮುಗಿ ಬೀಳ್ತಿದ್ದಾರೆ, ನಾನು ಮೊದಲ ಬಾರಿಗೆ ಮಂತ್ರಿಯಾಗಿದ್ದೀನಿ ಅನ್ನೋ ಪ್ರಶ್ನೆ ಇದೆಯಲ್ಲ, ಇದು ಮೊದಲನೇ ಸಲ 2ನೇ ಸಲ ಅನ್ನೋದು ಬರೋದಿಲ್ಲ ಇಲ್ಲಿ. ಅವ್ರು ಕೊಟ್ಟಿರೋಂತ ಪ್ರಾಮಿಸ್ ನ ಅವ್ರು ಕೀಪ್ ಅಪ್ ಮಾಡೋಂಥದ್ದೇ ಬರೋದು ಇಲ್ಲಿ. ಅದರಲ್ಲಿ 3 ದಿನ ಬಂದಿಲ್ಲ ಅಂತ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಅಲ್ಲಿ ಯಾವ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ರು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ರು, ಇಲ್ಲ ಇವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋರು ಅಂತವ್ರು ಕೊಟ್ರು, ಅಥವಾ 3 ದಿನದೊಳಗಡೆ ಈ ವಿಷಯ ಮುಚ್ಚೆ ಹೋಗುತ್ತೆ, ನನ್ನ ಪರವಾಗಿ ನನ್ನ ಏನು ಹೇಳ್ತಾರೆ ಬಣ ಇದೆ, ಅದೇ ವಿಚಾರನ ಶಿವಕುಮಾರ್ ಅವರು ಸದನದಲ್ಲಿ ಚರ್ಚೆ ಮಾಡಿದ್ದಾರೆ. ಅರ್ಥ ಆಯ್ತು ಅನ್ಸುತ್ತೆ. ಏನು ದುಡ್ಡು ತಿನ್ಬಿಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ನಮ್ಮ ಪ್ರಶ್ನೆ ಏನು ಅಂದ್ರೆ 3 ದಿನ ಒಬ್ಬ ಸಚಿವರು ಮಾಯ ಆಗಿ ಇದು ಕುತ್ರ ಮೇಡಮ್, ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಮಧುಮಿತಾ ಅವ್ರು ಮಾತನಾಡಿ. ಸೀಮಾ ಮೇಡಮ್, 3 ದಿನಗಳ ಕಾಲ ಸೆಷನ್ಗೆ ಹಾಜರಾಗದೆ ಇರ್ಲಿಕ್ಕೆ ಇದಕ್ಕಿಂತ ಮುಖ್ಯವಾದ ಕಾರಣ ಏನಿರಬಹುದು ಅನ್ನೋ ಅನುಮಾನ ಬರುತ್ತಾ ಅವ್ರು ಕ್ವಶನ್ ಕೇಳಿದ್ರು. ನೆಕ್ಸ್ಟ್ ಸಂಡೇ ಇತ್ತು, ಮಂಡೇ ಅಡ್ಜನ್ ಆಯ್ತು, ಸೆಷನ್ ಅಡ್ಜನ್ ಆಯ್ತು. ಅದು ಇವ್ರ ಬಹುಶಃ ನಾಲೆಜ್ ಇಲ್ಲ, ಹೋಗ್ಲಿ ಬಿಡಿ. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ನಮ್ಮ ಜೊತೆಯಲ್ಲಿ ಮಹಿಳೆಯರನ್ನ ಮಾತಾಡ್ತೀವಿ. ಬರ್ತೀನಿ ವಾಪಸ್. ಮಹಿಳೆಯರನ್ನ ಮಾತನಾಡ್ಸೋಣ. ಸೀಮಾ ಮೇಡಮ್ ಕೇಳಿಸ್ಕೊಳ್ಳಿ. ಸೀಮಾ ಮೇಡಮ್ ಕೇಳಿಸ್ಕೊ. ನಮಸ್ತೆ, ನಾನು ಶಶಿ. ಶ್ವೇತಾ ಅವರ ಗಮನ ಇಲ್ಲಿ, ಸೀಮಾ ಅವರ ಗಮನ ಇಲ್ಲಿ. ನಮಸ್ತೆ, ನಾನು ಶಶಿಕಲಾ ಅಂತ ಬ್ಯಾಟರಾಯನಪುರ ಕ್ಷೇತ್ರ ಬಿಜೆಪಿಯಿಂದ ಬಂದಿದ್ದೀನಿ. ನನಗೆ ಈ ಕೊಟ್ಟು ಮಾತಂತ ನಡ್ಕೊಳ್ಳಿ. ಮಹಿಳಾ ಸಬಲೀಕರಣ 2000 ಕೊಟ್ರೆ ಮಹಿಳಾ ಸಬಲೀಕರಣ ಆಗಲ್ಲ. ಮಹಿಳಾ ಸಬಲೀಕರಣ ಏನು ಅಂತ ಅವ್ರು ಪ್ರಶ್ನೆ ಮಾಡ್ಕೊಳ್ಳಿ. ಮತ್ತೆ ಕೊಟ್ಟು ಮಾತಿ ಯಾವ ಮಹಿಳೆ ಯಾವ ಗೃಹಲಕ್ಷ್ಮಿಗೋಸ್ಕರ ಗೃಹ ಬಿಟ್ಟು ಮಹಿಳೆ ಯಾರು ನಮ್ ಗೃಹಲಕ್ಷ್ಮಿನ್ ಕೊಡಿ ಅಂತ ಹೋಗಿಲ್ಲ. ಇವ್ರು ಕೊಟ್ಟ ಮೇಲೆ ಆ ಕೊಟ್ಟು ಮಾತಿನಂತೆ ನಡ್ಕೋಬೇಕಲ್ವಾ? ಈಗ ಇವ್ರು ಸಚಿವಾಲಯದಲ್ಲಿ ಕೆಲಸ ಮಾಡೋ ಯಾವ ಅಧಿಕಾರಿಗಳಿಗೆ ಅದು 1 ತಿಂಗಳು ಸಂಬಳ ನಿಲ್ಸಿದಾರ ಮೇಡಮ್? ಅದಕ್ಕೆ ಉತ್ತರ ಕೊಡ್ಲಿ ಇವರು. ಗೃಹಲಕ್ಷ್ಮಿ ಹಣನ ಇನ್ ಟೈಮ್ಗೆ, ಅಟ್ಲೀಸ್ಟ್ ನಿಮ್ಗೆ ಇನ್ ಟೈಮ್ಗೆ ಆಗಲ್ಲ, ಆ ತಿಂಗಳದ್ದು 30th ಹಾಕ್ಬೇಕಲ್ವಾ? ಸರಿ ಮೇಡಮ್, ಇದೇ ಪ್ರಶ್ನೆ. ಕೊಡ್ತೀವಿ ಅಂತ ಹೇಳಿದ್ದು ನೀವೇನೆ, ಈ ಕೊಡೋದ್ರಲ್ಲಿ ಡಿಲೇ ಆಗ್ತಿದೆ ಒಪ್ಪೋಣ, ಸ್ಕಿಪ್ ಆಗಿದೆ ಅದು ತಪ್ಪಲೆಕ್ಕ. ಎಷ್ಟು ಸಬೂಬುಗಳು ಸರ್ಕಾರ, ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಒಬ್ರದ್ದೇ ಅಂತ ನಾನು ಹೇಳ್ತಿಲ್ಲ, ಸರ್ಕಾರ, ಹಣಕಾಸು ಇಲಾಖೆ, ಆಸ್ ಅ ಹೋಲ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಇದು? ನೋಡಿ, ನಾವು ಕೊಡ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ಮೇಲೆ ಕೊಡ್ತಾನೆ ಇದೀವಿ. ಈ 2 ತಿಂಗಳು ಏನೋ ಕಾರಣದಿಂದ ಡಿಲೇ ಆಗಿದೆ. ನೀವು ಕೇಂದ್ರ ಸರ್ಕಾರದಲ್ಲೂ ಕೂಡ ನಾನ್ ಮಾತಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರದಿಂದ ಅವ್ರು ಡಿಲೇ ಆಗಿತ್ತು. ನಾನು ಕೂಡ ಎಲೆಕ್ಷನ್ ಫೇಸ್ ಮಾಡಿದಾಗ ಡಿಲೇ ಆಗಿತ್ತಲ್ಲಿ. ಎಷ್ಟು ತಿಂಗಳು ಡಿಲೇ ಆಗಿತ್ತು. ಇವತ್ತು ಬಿಹಾರ್ ಎಲೆಕ್ಷನ್ ಅರ್ಧ ಜನ ಹೆಣ್ಮಕ್ಳಿಗೆ ಹಾಕಿದ್ದಾರೆ, ಅರ್ಧ ಜನ ಹೆಣ್ಮಕ್ಳಿಗೆ ಹಾಕಿಲ್ಲ. ಇದು ಮಹಿಳಾ ಸಬಲೀಕರಣನ? ಇವ್ರದೆಲ್ಲ ತಪ್ಪುಗಳನ್ನ ಮುಚ್ಚಾಕೋದಕ್ಕೆ ನಮ್ಮದೊಂದು ಇದನ್ನ ಇಟ್ಕೊಂಡು ನಾವು ಕೊಡ್ತೀವಿ ಅಂದ್ಮೇಲೆ 1,20,00,000 ಹೆಣ್ಮಕ್ಳಿಗೆ ನಾವು ಕೊಡ್ತಾನೆ ಇದೀವಿ. 23 ಕಂತಿನಾಗೆ 46,000 ಒಂದು ಮನೆಗೆ. ಇವತ್ತು ನಾವು ಯಾವ್ದನ್ನ ಪ್ರಾಮಿಸ್ ಮಾಡಿದೀವಿ, ಇವತ್ತು ಎಲ್ಲಾ ಯೋಜನೆಗಳನ್ನು ಕೂಡ ಕೊಡ್ತಾ ಬಂದಿದೀವಿ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ.